ಅವ್ರದ್ದು ಸೆಲೆಬ್ರಿಟಿಗಳು ಏನು ಫ್ಯಾನ್ಸ್ ಎಲ್ಲ ಇದ್ದಾರೆ ಅವರೆಲ್ಲರೂ ಸುಮಾರು ಇನ್ಸ್ಟಾದಲ್ಲಿ ಸಿಕ್ಕಾಬಟ್ಟೆ ಮೆಸೇಜ್ ಮಾಡಿದ್ದಾರೆ. ಸರ್ ನಮ್ಮ ಒಳ್ಳೊಳ್ಳೆ ಮೆಸೇಜ್ ಮಾಡಿದ್ದಾರೆ, ಬೈದು ಇದ್ದಾರೆ. ಬೈದು ಅಂದರೆ ಕೆಟ್ಟದಾಗೇನು ಬೈದಿಲ್ಲ. ಅಪ್ಪ ತಲೆನೇ ಕೆಡ್ಸ್ಕೊಬೇಡ, ನಮ್ಮ ಬಾಸ್ ಬಿದ್ದಿದೆಯಾ ಗೊತ್ತು, ನಮ್ಗೆ ಹೇಳ್ಕೊಟ್ರೋದು ಒಂದೇ, ಕೈ ಹಿಡ್ದು ಎತ್ತು ಅಂತಲೇ ಹೇಳ್ಕೊಟ್ರೋದು, ಯಾರು ನಿಮಗೆ ಆಳಿಗೊಂದು ಕಲ್ಲಾಕು ಅಂತ ಹೇಳಿಲ್ಲ. ನೀವು ಮುಂದಕ್ಕೆ ಬದಲಾಗೋ, ತಲೆ ಕೆಡ್ಸ್ಕೊಬೇಡ, ನಾವೆಲ್ಲ ಫ್ಯಾನ್ಸ್ ಏನಿದ್ದೀವಿ ಸಪೋರ್ಟ್ ಮಾಡ್ತೀವಿ. ಬಾಸ್ ಇದನ್ನು ತಲೆಗೂ ಹಾಕೊಂಡಿಲ್ಲ, ಅವ್ರ ತಲೆಗೂ ಅವ್ರು ರಿಯಾಕ್ಟ್ ಮಾಡಿದರೆ ಬೇರೆ ಥರನೇ ಆಗೋದು, ಅವ್ರು ಇದಕ್ಕೆ ತಲೆನೇ ಕೆಡ್ಸ್ಕೊಂಡಿಲ್ಲ, ಅವ್ರ ಪಾಡಿಗೆ ಅವ್ರು ಬ್ಯುಸಿ ಅವ್ರೆ ಅಂತ ಅಂದರು. ಅದಕ್ಕಾಗಿ ನಾನು ಒಂದು 3 ಸತಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ. ಇನ್ನು ಧ್ರುವಣ್ಣವ್ರಿಗೆ ಒಂದೇ ಒಂದು ಮೆಸೇಜ್ ಆಗ್ತೆ, ಅಲ್ಲಿಂದಲೇ ನನಗೆ ಒಂದು ಪಾಸಿಟಿವ್ ಇಲ್ಲ, ನಾನು ಬೆಂಗಳೂರು ಬಿಟ್ಟು ಹೋಗ್ಬೇಡ ಊರಿಗೆ ಅಂತಲೇ ಅಂದ್ಕೊಂಡಿದ್ದೆ. ಧ್ರುವಣ್ಣವ್ರಿಗೆ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿದರು, ನೀನು ದರ್ಶನ್ ಸರ್ ಹತ್ರ ಸೀನಿಯರು ಮತ್ತು ಶಿವಣ್ಣವ್ರ ಹತ್ರ ಕೇಳು, ನಂದು ಬಿಡು, ತಲೆ ಕೆಡ್ಸ್ಕೊಬೇಡ ಅಂದರು. ಆಮೇಲೆ ಅಣ್ಣ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅವರಿಬ್ಬರ ಹತ್ರ ಕೇಳು, ನಾನು ಆ ಟೈಮಲ್ಲಿ ರಿಲೀಸ್ ಆಗೋ ಟೈಮಲ್ಲಿ ಏನು ಬೈಟ್ಸ್ಬೇಕಾ ಏನು ಬೇಕಾದ್ರೂ ಮಾಡಿಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ ಅಂತ. ಅವಾಗ ಒಂಚೂರು ಧೈರ್ಯ ಬಂತು. ಈಗ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ, ಇವರು ಫ್ಯಾನ್ಸ್ ಅಲ್ಲ, ಈ ಸಿನಿಮಾಕ್ಕೆ ಶಿವಣ್ಣವ್ರ ಫ್ಯಾನ್ಸು ಸಪೋರ್ಟ್ ಮಾಡಿದ್ದಾರೆ. ಇಡೀ ನಮಗೆ ದರ್ಶನ್ ಸರ್ದು ಫುಲ್ ಅವ್ರ ಫ್ಯಾನ್ಸು ನಮ್ಮ ಮನೆ ಕಟ್ಬೇಕಾದ್ರೆ 69,000 ರೂಪಾಯಿ ಮನೆಯೂ ವೀಡಿಯೋ ಬಿಟ್ಟಿದ್ದು, 69,000 ವೆಟ್ರಿಫೈಡು ಕೂಡ ಮನೆ ಕೊಡಿಸಿದ್ದಾರೆ. ಅಷ್ಟು ಫ್ಯಾನ್ಸ್ಗಳು, ಅಷ್ಟು ನಮ್ಮ ಸಿನಿಮಾ ಟೈಮಲ್ಲಿ ಬ್ಯಾನರು ಹಾಕಿದ್ದಾರೆ ಅವ್ರ ಫ್ಯಾನ್ಸು. ಇನ್ನು ಧ್ರುವಣ್ಣವ್ರ ಫ್ಯಾನ್ಸು ಪೂರ್ತಿ ಪೋಸ್ಟರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಧ್ರುವಣ್ಣ ಅವ್ರ ಫ್ಯಾನ್ಸ್ ಎಲ್ಲ ಪೇಜಲ್ಲೆಲ್ಲ ಹಾಕ್ಬಿಟ್ಟು ನಮ್ಮ ಸಿನಿಮಾ ಪ್ರಮೋಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ಅದನ್ನು ಆ ಋಣ ನಮ್ಮ ಮೇಲೆ ಐತಿ ಜಾಸ್ತಿ. ಯಾಕೆಂದ್ರೆ ಅವ್ರ ಮನೆಗೆ ಹೋದಾಗ ನೀರು ಕುಡಿದು ಕೂರಿಸಿ ಎಷ್ಟೆಲ್ಲ ಮಾತಾಡಿದ್ದಾರೆ. ಅವ್ರು 3 ಜನನ ಯಾರನ್ನು ಗೌರವಿಸ್ತಾ ಇದ್ದೇನೋ ಅವರಿಗೆ ಒಂಥರ ನಾನು ಉಲ್ಟಾಗಿ ಮಾತಾಡಿರೋ ಥರ ಆಗಿದೆ ಈಗ. ಬಟ್ ಆಗಿದೆ, ಅದು ಆಗಬಾರ್ದಿತ್ತು. ದಯಮಾಡಿ ಇಲ್ಲಿಂದಲೇ ಅವ್ರ ಪಾದಾರವಿಂದಕ್ಕೆ ಕ್ಷಮೆ ಕೇಳ್ತೀನಿ, ದಯಮಾಡಿ ಕ್ಷಮಿಸಿ. ಯಾಕೆಂದರೆ ಇವರಿಬ್ಬರಿಗೆ ಏನು ಅಂದಿದ್ದೀನಿ ಅದು ನನಗೆ ಬೇಜಾರಾಗ್ತಿದೆ. ಶಿವಣ್ಣವ್ರಿಗೆ ಅಂದಿರೋದು ತುಂಬ ಹರ್ಟ್ ಆಗ್ತದೆ. ನನಗೆ ವಾಯ್ಸ್ ಕೇಳಿದರೆ ಏನಪ್ಪ ಇಷ್ಟೆಲ್ಲ ಹಿಂಗೆಲ್ಲ ಮಾತಾಡಿದ್ದೀನಲ್ಲ ಅಂತ ಅನಿಸ್ತಿದೆ. ಸ್ಟೇಷನಲ್ಲಿ ನಿಮ್ಗೆ ಯಾರೋ ತುಂಬ ಸಪೋರ್ಟಿವ್ ಆಗಿದ್ದಾರಂತೆ, ನಿಮ್ಗೆ ಬೇಲ್ ಸಿಗೋದಕ್ಕೆ ಒಬ್ಬರು ರೀಸನ್ ನಿಮ್ಮೂರ್ನ ಅವರೇ ಅಂತೆ. ಸೊ ಆ ಥರದ್ದೆಲ್ಲ ಆರೋಪ ಅಂದರೆ ಸಂತ್ರಸ್ತ ಯಾವುದು ಮೇಡಮ್ ಅದು ಗೊತ್ತಿಲ್ಲ ಮೇಡಮ್. ಅದು 15 ಡೇಸ್ಗೆ ನೀವು ಹೊರಗಡೆ ಬರೋದಕ್ಕೆ ರೀಸನ್ನು ನಿಮ್ಮ ಹಾಸನದ ಒಬ್ಬರು ಪೊಲೀಸ್ ಆಫೀಸರೇ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಮೇಡಮ್ ಸಾಕ್ಷಿ ಆಧಾರಗಳು ಏನಿದೆ ಅದನ್ನು ನಮ್ಮ ಶಾರದಾ ಮೇಡಮ್, ನಮ್ಮ ನವೀನ್ ಸರ್ ಕೊಟ್ಟಿದ್ದಾರೆ ಕೋರ್ಟಿಗೆ. ಜಡ್ಜ್ ಅದೆಲ್ಲ ಪರಿಶೀಲಿಸಿ ಬೇಲ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಪೊಲೀಸ್ ಸ್ಟೇಷನಲ್ಲಿ ನನಗೆ ಇದುವರೆಗೂ ನಂಬರ್ ತೆಗೆದು ನೋಡಿ ಎಷ್ಟು ಸತಿ ಫೋನ್ ಮಾಡಿದ್ದೀನಿ, ನಾನು ಫೋನೂ ಮಾಡಿಲ್ಲ. ಅವ್ರಿಗೆ ಏನಿದೆ ನಾನು ಕೋರ್ಟಿಗೆ ಕಳಿಸಿದ್ರು, ಅದಾದಮೇಲೆ ನಾನು ಮಾತಾಡ್ಸಿಲ್ಲ. ಒಂದು ದಿವ್ಸ ಮಾತ್ರ ಕರೆದ್ರು ಸೈನ್ ಹಾಕಬೇಕು ಅಂತ ಸೈನ್ ಹಾಕಿ ಬಂದಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನೇನು ಅದಕ್ಕೆ ಹೋಗಿಯೂ ಇಲ್ಲ. ಬಟ್ ಇವ್ರು ಏನಕ್ಕೆ ಹಂಗೆ ಮಾಡ್ತಾಯಿದ್ರು ನನಗೂ ಗೊತ್ತಿಲ್ಲ ಮೇಡಮ್. ಅದು ಗೊತ್ತಿಲ್ಲ ಸರ್, ಅದು ನಾನು ಅದ್ರ ಬಗ್ಗೆ ನಾನು ಏನೋ ಇದು ಮಾಡಿಲ್ಲ. ಏಕೆಂದರೆ ನಾನು ರಿಲೀಸ್ ಆದಮೇಲೆ ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಉಳಿದಿದ್ದು. ಊರಿಗೆ ಹೋದೆ, ಸುಮಾರು ಕೆಲಸಗಳು ಮಾಡಿದೆ, ಸುಮಾರು ಅಂದರೆ ಸಿಕ್ಕಾಬಟ್ಟೆ ಕೆಲಸಗಳು. ನಾನು ಯಾಕೆಂದರೆ ಮನೇಲಿ ಸಿಕ್ಕಾಬಟ್ಟೆ ಜವಾಬ್ದಾರಿ ಇಲ್ಲ ಅಂದಿದ್ರೆ ನಾನು ಈ ಥರ ಏನೋ ಮಾಡ್ಕೊಂಡು ಸುಮ್ಮನೆ ಕೆರ್ಕೊಂಡು ಏನೋ ಗಾಯ ಮಾಡ್ಕೊತಾನೆ ಇದ್ದೆ. ಬಟ್ ಊರಿಗೆ ಹೋಗಿ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದೆ. ನಾನು ರೈತ ಅಂತ ತೋರಿಸ್ಕೊಳ್ಳೋದಾಗಲಿ ಇದು ಮಾಡೋದಾಗಲಿ ಇಲ್ಲ. ಇವತ್ತು ಕೂಡ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ 2 ವರ್ಷ ನಾನು ಜಮೀನು ಕೆಲಸನೇ ಮಾಡಿಲ್ಲ. ಇವಾಗ ಊರಿಗೆ ಹೋಗಿ ತೋಟ ಎಲ್ಲ ಕ್ಲೀನ್ ಮಾಡಿ, ಒಂದಿಷ್ಟು ಲೋನ್ಗಳು ಕ್ಲಿಯರ್ ಮಾಡಿ, ಏನೇನೋ ಸ್ವಲ್ಪ ಸೊಸೈಟಿ ಲೋನ್ಗಳಿತ್ತು, ಅದು ಆಧಾರ್ ಕಾರ್ಡ್ದವ್ರು ಏನೇನೋ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ, ಎಲ್ಲ ಮುಗಿಸಿ ಬಂದಿದ್ದೀನಿ. ಇಲ್ಲ ಸರ್, ಈಗ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದೆ. ಈಗ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು. ಸುಮಾರು ಎಲ್ಲರಿಗೂ ಹೊರಟಾಗಿದೆ. ಈಗ ಮೊದಲಿಗೆ ನನಗೆ ಶಿವಣ್ಣವರ ಒಂದು ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀನಿ. ದಿನ ಬೆಳಗ್ಗೆ ಇದ್ದರೆ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ. ಅವರು ಒಂದು ಮಾತು ಕ್ಷಮಿಸಿದ್ದೀನಿ ಅಂತ ಅಂದ್ಬಿಟ್ರೆ ನಾನೆಲ್ಲ ಒಂದು ಉಸಿರಾಡ್ಕೊಂಡು ನಿಜವಲ್ಲ ಜೀವನ ಪೂರ್ತಿ ಅವ್ರ ಚಿರಋಣಿಯಾಗಿ ನಾನು ಜೀವನ ಸಾಕೊಂಡು ಒಂದು ಬದಲಾಗಿ ಹೋಗ್ತೀನಿ ಅನ್ನೋದು ನನಗೆ ತುಂಬ ಕಾನ್ಫಿಡೆಂಟ್. ಗೊತ್ತಾಯ್ತು ಸರ್, ನಾನು ಮಾಡಿದ್ರಿಂದ ಸುಮಾರು ಜನ ಸ್ಟ್ರಗಲ್ ಪಟ್ಟಿದ್ದಾರೆ. ಹೀರೋಯಿನ್ ಮೌನಗುಡ್ಡ ಮನೆಯವರು, ಸಂತೋಷ್ ಸರ್ ನಮ್ಮ ಪ್ರೊಡ್ಯೂಸರು, ಯೋಗರಾಜ್ ಭಟ್ರು ಸರ್, ನಮ್ಮ ರಾಮ್ ಸರ್, ಇಡೀ ಚಿತ್ರತಂಡ, ಕರಿಸುಬ್ಬು ಸರ್, ನಾಣಿ ಸರ್, ಎಲ್ಲರಿಗೂ ಕೂಡ ಇಲ್ಲಿಂದನೇ ಕ್ಷಮೆ ಕೇಳ್ತೀನಿ. ದಯಮಾಡಿ ನನ್ನ ಕ್ಷಮಿಸಿ. ನನ್ನಿಂದ ಎಲ್ಲರೂ ತಲೆ ತಗ್ಸಂಗಾಗಿದೆ. ಇಡೀ ಸ್ನೇಹಿತರು ನಮ್ಮ ಹಳ್ಳಿ ಕಡೆ ಸಿಕ್ಕಾಬಟ್ಟೆ ಬೇಜಾರಾಗಿದ್ದಾರೆ. ನಾನು ಮೊನ್ನೆ ಹೋದಾಗಲೂ ಸುಮಾರು ಜನ ಕೇಳ್ತಿದ್ರು, ಸಿನಿಮಾ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಲ್ಲ. ಸುಮಾರು ಜನ ಅಂದರು. ಕೆಲವರೆಲ್ಲ ನಮ್ಮೂರಲ್ಲೆಲ್ಲ ಸುಮಾರು ಜನ ಕೇಳ್ತಿದ್ರಂತೆ, ನಿಮ್ಮೂರು ಹುಡುಗನ ಅಂತೆ ಹಿಂಗೆಲ್ಲ ಅಂದರೆ ಸುಮಾರು ಜನ ತಲೆ ತಗ್ಸಿದ್ರೆ ನನ್ನಿಂದ ಈಗ ಏನು ಆಶೀರ್ವಾದ ಇರೋದೆಲ್ಲ ಸಿಕ್ಕಿದ್ರೆ ಖಂಡಿತ ಇದೆಲ್ಲ ಸರಿ ಹೋಗುತ್ತೆ ಅಂತ ನಂಬಿದ್ದೀನಿ. ಭಗವಂತ ಏನು ಮಾಡ್ತಾನೆ ನೋಡ್ಬೇಕು ಸರ್. ಮೇಡಮ್ ಮಾಡ್ತಾರೆ ಅನ್ನೋದೊಂದು ಗ್ಯಾರಂಟಿ ಇದೆ. ತಪ್ಪಿಗೆ ಒಂದು ಕ್ಷಮೆ ಇದ್ದೇ ಇರುತ್ತೆ. ಆದರೆ ಇದು ದೊಡ್ಡ ತಪ್ಪೆ. ನಾನು ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ
ಹೇಳ್ತಾರೆ ದೊಡ್ಡ ತಪ್ಪು ಮಾಡಿದ್ದೀನಿ, ಅದಕ್ಕೆ ಕ್ಷಮಿಸ್ತಾರೆ ಅನ್ನೋ